ನಗರಸಭೆ ಹಾಗೂ ತಾಲೂಕು ಆಡಳಿತ ವಿರುದ್ಧ ಬೃಹತ್ ಪ್ರತಿಭಟನೆ ಮಾಡುವ ಬಗ್ಗೆ ಪೂರ್ವಭಾವಿ ಸಭೆ ರಾಜ್ಯಾಧ್ಯಕ್ಷ ಕೆಎಂ ಸಂದೇಶ. ಶಿಡ್ಲಘಟ್ಟ ನಗರದ ಪ್ರವಾಸಿ ಮಂದಿರದಲ್ಲಿ ಅಂಬೇಡ್ಕರ್ ಸೇವಾ ಸಮಿತಿ ವತಿಯಿಂದ ನಗರಸಭೆ ಹಾಗೂ ತಾಲೂಕು ಆಡಳಿತ ವಿರುದ್ಧ ಬೃಹತ್ ಪ್ರತಿಭಟನೆ ಮಾಡುವ ಬಗ್ಗೆ ಪೂರ್ವಭಾವಿ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಮಾತನಾಡಿದ ಅಂಬೇಡ್ಕರ್ ಸೇವಾ ಸಮಿತಿ ರಾಜ್ಯಾಧ್ಯಕ್ಷರಾದ ಕೆಎಂ ಸಂದೇಶ್ ರವರು, ಶಿಡ್ಲಘಟ್ಟ ನಗರಸಭಾ ಹಾಗೂ ತಾಲೂಕು ಆಡಳಿತ ವಿರುದ್ಧ ಬೃಹತ್ ಹೋರಾಟ ಮಾಡುವುದಕ್ಕೆ ಈ ಒಂದು ಸಭೆಯನ್ನು ನಾವು ಅಂಬೇಡ್ಕರ್ ಸೇವಾ ಸಮಿತಿ ವತಿಯಿಂದ ಮಾಡಿದ್ದೇವೆ. ವಿಚಾರ ಏನೆಂದರೆ, ಗ್ರಾಮ ಪಟ್ರಪಳ್ಳಿ ಗ್ರಾಮ ಸರ್ವೆ ನಂಬರ್ 478ರಲ್ಲಿ ಗ್ರಾಮದಲ್ಲಿ 5 ಎಕರೆ 30 ಗುಂಟೆ ಅಷ್ಟು ಜಮೀನು ಆಶ್ರಯ ಯೋಜನೆಯಡಿ ಬಡವರಿಗೆ ನಿವೇಶನಗಳನ್ನು ಕೊಡಬೇಕು, ಬಡವರಿಗೆ ಅನುಕೂಲವಾಗಬೇಕೆಂಬುದು ಹಕ್ಕುಪತ್ರಗಳನ್ನು ವಿತರಣೆ ಮಾಡಿರುತ್ತಾರೆ. 650 ಸೈಟ್ಗಳನ್ನು ಮಾಡಿರುತ್ತಾರೆ. ಅದರಲ್ಲಿ 350 ಜನಕ್ಕೆ ನಿವೇಶನ ಹಕ್ಕುಪತ್ರ ಸಮೇತ ಕೊಟ್ಟಿರುತ್ತಾರೆ. ಇಲ್ಲಿರುವಂತಹ ಬಡವರಿಗೆ ನಿವೇಶನ ಕೊಟ್ಟಿಲ್ಲ. ಈ ಜಾಗದಲ್ಲಿ ಅಂಬೇಡ್ಕರ್ ಸೇವಾ ಸಮಿತಿಯಿಂದ ಅತಿ ಬೃಹತ್ ಹೋರಾಟ ಮಾಡುತ್ತೇವೆ ಎಂದು ತಿಳಿಸಿದರು. ಶಿಡ್ಲಘಟ್ಟ ತಾಲೂಕು ಘಟಕದ ನಮ್ಮ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿದ್ದೇವೆ. ಇನ್ನು ಕೆಲವೇ ದಿನಗಳಲ್ಲಿ ತಾಲೂಕು ಮಟ್ಟದ ಅಂಬೇಡ್ಕರ್ ಸೇವಾ ಸಮಿತಿ ಪದಾಧಿಕಾರಿಗಳ ಆಯ್ಕೆ ಕಾರ್ಯಕ್ರಮ ಜೊತೆಗೆ ಎಎಸ್ಎಸ್ಕೆ ಸಮಾವೇಶ ಅತಿ ಶೀಘ್ರದಲ್ಲೇ ಮಾಡುತ್ತೇವೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಅಂಬೇಡ್ಕರ್ ಸೇವಾ ಸಮಿತಿ ಜಿಲ್ಲಾಧ್ಯಕ್ಷ ಚದಲಪುರ ನಾಗರಾಜ್, ಶಿಡ್ಲಘಟ್ಟ ರಾಜೀವ್ ಗಾಂಧಿ ಬಡಾವಣೆ ಕೆ ಶಶಿಕುಮಾರ್, ಮಹಿಳಾ ಘಟಕ ಅಧ್ಯಕ್ಷೆ ಶಶಿಕಲಾ, ಮುಖಂಡರಾದ ಕೃಷ್ಣಪ್ಪ, ಮಂಜುನಾಥ್, ಸುಬ್ರಹ್ಮಣಿ, ಮಂಜುನಾಥ್, ಜಗದೀಶ್, ಸುಭಾಷ್, ಶ್ರವಣಕುಮಾರ್, ಸುರೇಶ್, ಮುನಿಕೃಷ್ಣ, ನರಸಿಂಹಪ್ಪ, ಶಿವರಾಜ್, ರೆಡ್ಡಪ್ಪ, ರವೀಂದ್ರ, ಸಂತೋಷ್, ಮಂಜುನಾಥ್, ಪೋತಲಪ್ಪ, ನಾಗರಾಜ್, ಚೀನಿ, ಕಿಶೋರ್, ನಾರಾಯಣಸ್ವಾಮಿ, ಮುರಳಿ, ರವಿ ಇನ್ನು ಮುಂತಾದವರು ಹಾಜರಿದ್ದರು. ಅಂಬೇಡ್ಕರ್ ಸೇವಾ ಸಮಿತಿಗೆ ಜೈ 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 ಭೀಮ್, ಜೈ 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 ಭೀಮ್. ಸರ್, ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ನಗರದಲ್ಲಿ IBL ಇದ್ದೀವಿ. ಇವತ್ತು ಏನು ವಿಚಾರ ಅಂದರೆ ನೋಡಿ, ನಾವೆಲ್ಲ ಸೇರಿ ಒಂದು ಬೃಹತ್ ಹೋರಾಟ ಶಿಡ್ಲಘಟ್ಟ ನಗರಸಭೆ ಮತ್ತು ಶಿಡ್ಲಘಟ್ಟ ತಹಸೀಲ್ದಾರ್ ಅವರ ವಿರುದ್ಧ, ಅಂದರೆ ತಾಲೂಕು ಆಡಳಿತ ವಿರುದ್ಧ ಬೃಹತ್ ಹೋರಾಟ ಮಾಡೋದಕ್ಕೆ ಈ ಒಂದು ಸಭೆನ ಅಂಬೇಡ್ಕರ್ ಸೇವಾ ಸಮಿತಿಯಿಂದ ನಾವು ಮಾಡಿದ್ದೀವಿ. ವಿಚಾರ ಏನಂದರೆ, ಪಟ್ರಪಳ್ಳಿ ಗ್ರಾಮ ಸರ್ವೆ ನಂಬರ್ 478 ಈ ಗ್ರಾಮದಲ್ಲಿ 5 ಎಕರೆ 30 ಗುಂಟೆ ಅಷ್ಟು ಜಮೀನು ಆಶ್ರಯ ಯೋಜನೆ ಅಡಿ ಬಡವ್ರಿಗೆ ನಿವೇಶನಗಳ ಕೊಡಬೇಕು, ಬಡವ್ರಿಗೆ ಒಂದಷ್ಟು ಜನಕ್ಕೆ ಅನುಕೂಲಗಳಾಗಬೇಕು ಅಂತ ಹೇಳ್ಬಿಟ್ಟು ನೋಡಿ, ಈ ಥರ ಹಕ್ಕುಪತ್ರಗಳೆಲ್ಲ ಕೊಟ್ಬಿಡ್ತಾರೆ. ಹಕ್ಕುಪತ್ರಗಳೆಲ್ಲ ಕೊಟ್ಟು 650 ಸೈಟ್ ಮಾಡಿರ್ತಾರೆ. 650 ಸೈಟಲ್ಲಿ 350 ಜನಕ್ಕೆ ನಿವೇಶನಗಳು ಸಮೇತ ಹಕ್ಕುಪತ್ರಗಳ ಸಮೇತ ಎಲ್ಲ ಕೊಟ್ಬಿಡ್ತಾರೆ. ಈ ಲ್ಯಾಂಡ್ನ ರೈತರ ಹತ್ರ ಪರ್ಚೇಸ್ ಮಾಡ್ತಾರೆ. ಹಬೀಬ್ ಉನ್ನಿಸಾ, KY ಲಕ್ಷ್ಮಯ್ಯ ಅನ್ನೋರ ಹತ್ರ ಈ ಜಾಗ ಸುಮಾರು 5 ಎಕರೆ 19 ಗುಂಟೆ ಅಷ್ಟು ಜಾಗ ನೋಡಿ ಇಲ್ಲಿ 5 ಎಕರೆ 19 ಗುಂಟೆ ಅಷ್ಟು ಜಾಗ ಪರ್ಚೇಸ್ ಮಾಡಿ ಅರ್ಹ ಫಲಾನುಭವಿಗಳಿಗೆ ಈ ಥರ ಹಕ್ಕುಪತ್ರಗಳು ಕೂಡ ಕೊಟ್ಬಿಡ್ತಾರೆ. ಈ ಥರ ಹಕ್ಕುಪತ್ರಗಳು ಅರ್ಹ ಫಲಾನುಭವಿಗಳು ಕೊಟ್ಬಿಡ್ತಾರೆ. ಇಲ್ಲಿಂದ ಪಿಕ್ಚರ್ ಮತ್ತೆ ಶುರುವಾಗುತ್ತೆ. ಈ KY ಲಕ್ಷ್ಮಯ್ಯ ಅನ್ನೋನಿದ್ದಾರಲ್ಲ, ಈ ವ್ಯಕ್ತಿ ಆ ಟೈಮಲ್ಲಿ ನಮ್ಮ ನಗರಸಭೆ ವತಿಯಿಂದ ಲಕ್ಷಾಂತರ ರೂಪಾಯಿ ದುಡ್ಡು ತೊಗೊಂಡಿರ್ತಾನೆ. ನೋಡಿ ಇಲ್ಲಿ ಅವಾರ್ಡ್ ತೊಗೊಂಡಿರ್ತಾನೆ, ಯಾರೋ ಜಮೀನು ಓನರು. ಇವಾಗ ಏನು ಮಾಡಿದ್ದಾನೆ, ಈ ಲಕ್ಷ್ಮಯ್ಯ ಅನ್ನೋ ವ್ಯಕ್ತಿ ಸತ್ತೋಗಿದ ತಕ್ಷಣ ವೇಣುಗೋಪಾಲ್ ಅಂತ ಹೇಳ್ಬಿಟ್ಟು ಒಬ್ಬನು ಬರ್ತಾನೆ, ಲಕ್ಷ್ಮಯ್ಯನ ಮಗ. ಇವನೇನು ಮಾಡ್ತಾನೆ, ಆ ಜಾಗನ ಅಕ್ರಮವಾಗಿ ಒತ್ತುವರಿ ಮಾಡ್ಕೊತಾನೆ. ಬಡವರು ಕೊಟ್ಟಿರೋಂಥ ಜಾಗನ ಅಕ್ರಮವಾಗಿ ಒತ್ತುವರಿ ಮಾಡ್ಕೊತಾನೆ. ಅಕ್ರಮವಾಗಿ ಒತ್ತುವರಿ ಮಾಡ್ಕೊಂಡಾಗ ಮತ್ತೆ ರೈತರೆಲ್ಲ ಸೇರಿ ಏನು ಮಾಡ್ತಾರೆ, ಇಲ್ಲಿರೋಂಥವ್ರು ಈ ಥರ ಒಂದು ಒತ್ತುವರಿ ಮಾಡ್ಕೊಂಡಿರೋಂಥ ಜಾಗನ ಮತ್ತೆ ನಗರಸಭೆ ಅಧಿಕಾರಿಗಳು ಏನು ಮಾಡ್ತಾರೆ, ಬೋರ್ಡ್ ಹಾಕ್ತಾರೆ. ಅಪ್ಪ, ಇದು ನಮಗೆ ತಹಸೀಲ್ದಾರ್ ಅವ್ರ ಕಡೆಯಿಂದ ನಮಗೆ ಬಂದಿರೋ ಅಂಥ ಜಾಗ ನೋಡಿ. ತಹಸೀಲ್ದಾರ್ ಅವರು ಅವಾರ್ಡ್ಸ್ ಅನೌನ್ಸ್ ಮಾಡ್ತಾರೆ. ಇವ್ರ ತಂದೆ ಹೋಗಿ ದುಡ್ಡು ತಗೊತಾರೆ. ಅವರು ಒತ್ತುವರಿ ತೆರವು ಮಾಡಿಸ್ಬಿಟ್ಟು ಈ ಬೋರ್ಡ್ ಹಾಕ್ತಾರೆ. ಈ ಬೋರ್ಡ್ ಹಾಕಿದಾಗ ಈ ವೇಣುಗೋಪಾಲ್ ಅನ್ನೋ ವ್ಯಕ್ತಿ ಏನು ಮಾಡ್ತಾನೆ, ಈ ಬೋರ್ಡ್ನೇ ತೆಗೆದು ಬಿಸಾಕ್ತಾನೆ. ಮತ್ತು ಈ ಬಡವರಿಗೆ ನಿವೇಶನಗಳು ಕೊಡೋಕೆ ಬಿಡ್ತೀರಾ, ಆ ಜಮೀನನ್ನು ಅಡ್ಡ ಹಾಕ್ಕೊಂಡು ಆ ಜಮೀನಲ್ಲಿ ಕೂತ್ಕೊಳ್ಳೋಂಥ ಕೆಲಸನ ಮಾಡ್ತಾನೆ. ನೋಡಿ, ಇದು ಪ್ಲ್ಯಾನಿಂಗ್ ಗಿನಿಂಗ್ ಎಲ್ಲ ಯಾರ್ಯಾರಿಗೆ ಯಾವ್ಯಾವ ಸೈಟು ಪ್ಲ್ಯಾನಿಂಗ್ ಎಲ್ಲ ನಡೆದೋಗೈತೆ. ಆದರೆ
ಇಲ್ಲಿರೋಂಥ ಬಡವರಿಗೆ ಇಲ್ಲಿ ತನಕ ನಿವೇಶನಗಳು ಕೊಟ್ಟಿಲ್ಲ. ಹಂಗಾಗಿ ನಾವೇನು ಮಾಡ್ತಾ ಇದ್ದೀವಿ, ಇದೇ ತಿಂಗಳಲ್ಲಿ ಈ ಜಾಗ ಏನು ಒತ್ತುವರಿ ಮಾಡ್ಕೊಂಡಿದ್ದಾನೆ ಈ ಜಾಗದಲ್ಲಿ ಕೂತ್ಕೊಂಡು ಅಂಬೇಡ್ಕರ್ ಸೇವಾ ಸಮಿತಿ ವತಿಯಿಂದ ಅತಿ ದೊಡ್ಡ ಹೋರಾಟ ಪಟ್ರಪಲ್ಲಿ ಸರ್ವೆ ನಂಬರ್ 478 ಅತಿ ದೊಡ್ಡ ಹೋರಾಟ ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಈ ಮೂಲಕ ಮನವಿ ಮಾಡ್ತಾ ಇದ್ದೀನಿ. ಅಥವಾ ಈ ವಾರದಲ್ಲಿ ತಹಸೀಲ್ದಾರ್ ಅವರು, ತಾಲೂಕು ಆಡಳಿತದವರು ಈ ಸಮಸ್ಯೆನ ಇತ್ಯರ್ಥ ಮಾಡಿ ಏನು ಡೂಪ್ಲಿಕೇಟ್ ಡಾಕ್ಯುಮೆಂಟ್ ವೇಣುಗೋಪಾಲ್ ಸೃಷ್ಟಿ ಮಾಡ್ಕೊಂಡಿದ್ದಾನೋ ಅವನ ಮೇಲೆ ಕ್ರಿಮಿನಲ್ ಕೇಸ್ ಮಾಡಿ ಅರೆಸ್ಟ್ ಮಾಡಿ ಬಡವರಿಗೆ, ಅರ್ಹ ಫಲಾನುಭವಿಗಳಿಗೆ ಈ ಜಾಗನ ಬಿಡಿಸ್ಕೊಟ್ಟು ಆದಷ್ಟು ಬೇಗ ಅವ್ರಿಗೆ ಅವ್ರ ನಿವೇಶನಗಳು ಅವ್ರು ಕೊಡಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ಮನವಿ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಜೈ ಭೀಮ್. ಬಿಡ್ತೀನಿ ಸರಿ ಸರ್. ಅವ್ರ ಕಡೆಯಿಂದ ಜಮೀನುಗಳು ಬಿಡಿಸಿ ಬಡವ್ರ ಸೈಟ್ಗಳು ಕರೆಕ್ಟಾಗಿ 2 ತಿಂಗಳಲ್ಲಿ ಬಿಡಿಸ್ಕೊಡ್ತೀನಿ. 2 ತಿಂಗಳೇ ಓಪನ್ ಚಾಲೆಂಜ್. ಓಕೆ ಆಗ್ಬೋದಾ? ತಾಲೂಕು ಘಟಕ ನಮ್ಮ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಿದ್ದೀವಿ. ಇನ್ನು ಕೆಲವೇ ದಿನಗಳಲ್ಲಿ ತಾಲೂಕು ಮಟ್ಟದ ಅಂಬೇಡ್ಕರ್ ಸೇವಾ ಸಮಿತಿ ಪದಾಧಿಕಾರಿಗಳ ಆಯ್ಕೆ ಕಾರ್ಯಕ್ರಮ ಜೊತೆಗೆ ಸಮಾವೇಶ, ASSK ಶಿಡ್ಲಘಟ್ಟ ಸಮಾವೇಶ ಅತಿ ಶೀಘ್ರದಲ್ಲಿ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಜೈ ಭೀಮ್.